ಕರ್ನಾಟಕ ರಾಜ್ಯದಲ್ಲಿನ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತೆ ಬೀದಿಗೆ ಇಳಿದಿದ್ದಾರೆ. ಈ ಬಾರಿ ಸ್ವತಂತ್ರ ಸಂಘಟನೆಯ ಅಂಗನವಾಡಿ ಕಾರ್ಯಕರ್ತರು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ 2025 ಜನವರಿ 28ರಿಂದ ತಮ್ಮ ಸೇವೆಯನ್ನ ಕಾಯಂಗೊಳಿಸಬೇಕು ಅಂತಕ್ಕಂಥ ಒಂದೇ ಒಂದು ಬೇಡಿಕೆಯನ್ನ ಮುಂದಿಟ್ಕೊಂಡು ಈ ಬಾರಿ ಹೋರಾಟಕ್ಕೆ ಇಳಿದಿದ್ದಾರೆ. ಅದು ಅನಿರ್ದಿಷ್ಟ ಅವಧಿಯ ಹೋರಾಟ. ನಾವು ಬೆಂಗಳೂರಿನಲ್ಲಿ ನೋಡ್ತಾನೆ ಇರ್ತೀವಿ. ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಪ್ರತಿಭಟನೆಗಳು, ಅತಿ ಹೆಚ್ಚು ಪ್ರತಿಭಟನೆಗಳು ನಡೆದಿವೆ ಅಂತ ಆದ್ರೆ ಅದು ಅಂಗನವಾಡಿ ಕಾರ್ಯಕರ್ತರ ಸಂಘಟನೆಗಳಿಂದ ಅನ್ನೋದನ್ನ ನಾವು ಗಮನಿಸಬೇಕಾಗಿದೆ. ಇಲ್ಲಿ ಪ್ರತಿ ವರ್ಷ ಅಂಗನವಾಡಿ ಕಾರ್ಯಕರ್ತರು ಪ್ರತಿಭಟನೆಗಳನ್ನ ಮಾಡ್ತಾನೆ ಇರ್ತಾರೆ. ಬೆಂಗಳೂರಿಗೆ ಬಂದು ಸಾಕಷ್ಟು ದೂರದಿಂದ ಬರ್ತಾರೆ. ಮಕ್ಕಳು ಮರಿಗಳನ್ನ ಕಟ್ಟಿಕೊಂಡು ಬಂದು ತಮ್ಮ ಅಳಲನ್ನು ಸರ್ಕಾರದ ಮುಂದೆ ತೊಡ್ಕೊಳ್ತಾರೆ. ಆದರೂ ಕೂಡ ಅವರ ಬೇಡಿಕೆಗಳಿಗೆ ಸರ್ಕಾರಗಳು ಸ್ಪಂದನೆಯನ್ನ ಮಾಡ್ತಾ ಇಲ್ಲ. ಪದೇ ಪದೇ ಪ್ರತಿಭಟನೆಗಳು ನಡೀತಾ ಇವೆ ಅಂದ್ರೆ ಸರ್ಕಾರಗಳು ಅವರ ಬೇಡಿಕೆಗಳಿಗೆ ಇಲ್ಲಿಯವರೆಗೂ ಸ್ಪಂದನೆ ಮಾಡಿಲ್ಲ ಅಂತಾನೆ ಅರ್ಥ. ಈ ಬಾರಿ ಅಂಗನವಾಡಿ ಕಾರ್ಯಕರ್ತರ ಸಂಘಟನೆಗಳು ಸಾಕಷ್ಟು ಒಂದು 10, 12, 20 ಬೇಡಿಕೆಗಳನ್ನ ಮುಂದಿಟ್ಕೊಂಡು ಹೋರಾಟ ಮಾಡ್ತಾ ಇದ್ವು. ಇದೀಗ ಒಂದೇ ಒಂದು ಬೇಡಿಕೆಯನ್ನ ಅಂದ್ರೆ ಕನಿಷ್ಠ ವೇತನವನ್ನ ಜಾರಿಗೊಳಿಸಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನ ಮುಂದಿಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಆ ಕಾರ್ಯಕರ್ತರು ಏನೇನು ಹೇಳ್ತಾರೆ, ಅವರ ಭಾವನೆಗಳು ಏನು ಅನ್ನೋದರ ವಿವರಗಳನ್ನ ನಾವೀಗ ನೋಡೋಣ. ಅಂಗನವಾಡಿ ಕಾರ್ಯಕರ್ತೆಯಾದ ಸಹಾಯಕರ ಸಂಘಕ್ಕೆ, ಅಂಗನವಾಡಿ ಕಾರ್ಯಕರ್ತೆಯಾದ ಸಹಾಯಕರ ಸಂಘಕ್ಕೆ, ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಸ್ವತಂತ್ರ ಸಂಘಟನೆಯಿಂದ 28/1/2025 ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಹಮ್ಮಿಕೊಂಡಿದ್ದೀವಿ. ಈ ಮುಷ್ಕರ ಹಮ್ಮಿಕೊಳ್ಳಲಿಕ್ಕೆ ಒಂದೇ ನಮ್ಮ ಉದ್ದೇಶ. ನಮ್ಮ ಐಸಿಡಿಎಸ್ ಪ್ರಾರಂಭವಾಗಿ 50 ವರ್ಷ ಕಾಲಿಡ್ತಾ ಇದೀವಿ. 49 ವರ್ಷ ತುಂಬಿ 50 ವರ್ಷಕ್ಕೆ ಕಾಲಿಡ್ತಾ ಇದೀವಿ. 50 ವರ್ಷ ತುಂಬಿದ್ರು ಕೂಡ ನಮ್ಮ ಕಾರ್ಯಕರ್ತೆಯರಿಗೆ ಮತ್ತು ಸಹಾಯಕಿಯರಿಗೆ ಗೌರವಧನವನ್ನು ಹಣೆಪಟ್ಟಿ ಕೊಟ್ಟು ಅವರು ನಮ್ಮನ್ನ ತೀತು ತರ ಸರ್ಕಾರಗಳು ಎರಡೂ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ನಮ್ಮನ್ನು ದುಡ್ಸ್ಕೊತಾ ಇದೆ. ಹೆಣ್ಮಕ್ಳನ್ನ ಈ ರೀತಿ ಒಂದು ಕನಿಷ್ಠ ವೇತನ ಕೊಡದೆ ಗೌರವಧನ ಆಧಾರದ ಮೇಲೆ 50 ವರ್ಷ ದುಡ್ಸ್ಕೊಂಡಿದಾರಲ್ಲ, ಆ ಒಂದು ವಿಚಾರವಾಗಿ ನಾವು ಖಂಡಿಸಿ ನಮ್ಮ ಕಾರ್ಯಕರ್ತರು ಮತ್ತು ಸಹಾಯಕಿಯರು ಹೋರಾಟಕ್ಕೆ ಇಳ್ತಿದ್ವಿ. ಈ ಹೋರಾಟ ಉಗ್ರ ಹೋರಾಟ ಅಂತಂದೇಳಿ ನಾವು ಹೇಳ್ತಾ ಇದೀವಿ. ಯಾಕಪ್ಪ ಅಂತಂದ್ರೆ 50 ವರ್ಷ ನಾವು ಮುಖಕ್ಕೆ ಮುಗ್ಗಾರ ಹಾಕೊಂಡು ಮುಗ್ಗಾರ ಹಾಕೊಂಡು ಸುಮ್ಮನೆ ಸರ್ಕಾರ ಕೊಡೋ ಅಂತ ಒಂದು 500, 1000 ಅಂತವನ್ನೆಲ್ಲ ತಗೊಂಡು ನಾವು ಗೌರವಧನದಲ್ಲೇ ಮುಂದುವರೆದಿದ್ವಿ. ಆಗ ಈಗ ಯೋಜನೆ ಬೆಳೆದು 50 ವರ್ಷ ಸಕ್ಸಸ್ ಆಗಿದೆ. ಆ ಸಕ್ಸಸ್ ಆದಂತ ಒಂದು ಸಕ್ಸಸ್ ಅನ್ನ ನಾವು ಆಚರಣೆ ಮಾಡ್ಲಿಕ್ಕೆ ಒಂದು ನಮಗೆ ಕನಿಷ್ಠ ವೇತನ ಬೇಕು ಅಂತಂದ್ರೆ ನಮ್ಮ ಮೂಲಭೂತವಾದಂತ ಒಂದು ಬೇಡಿಕೆ ಆಗಿದೆ. ಯಾಕಪ್ಪ ಅಂತಂದ್ರೆ ನಾವು ಕಷ್ಟಪಟ್ಟು ಕೆಲಸ ಮಾಡ್ತಿದೀವಿ ಕಾರ್ಯಕರ್ತರ ಸಹಾಯಕಿಯರು. ಆ ಕಷ್ಟಪಟ್ಟದಕ್ಕೆ ನಾವು ಕೂಲಿ ಕೇಳ್ತಾ ಇದೀವಿ ಅಷ್ಟೇ. ಆ ಕೂಲಿ ನಮಗೆ ಬೇಕು ಅಂತಂದೇಳಿ ಈ ಸಂದರ್ಭದಲ್ಲಿ ಕೇಳ್ತಾ ಇದೀವಿ. ಯಾಕಪ್ಪ ಅಂತಂದ್ರೆ ನಮ್ಮ ಇಲಾಖೆ ಯೋಜನೆ ಜೊತೆಗೆ 10 ಹಲವು ಕೆಲಸಗಳನ್ನು ಮಾಡ್ತಾ ಇದೀವಿ. ಅಂತ ಕೋವಿಡ್ ಟೈಮ್ ಅಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತೆ ಆರೋಗ್ಯ ಇಲಾಖೆಯರ ಜೊತೆಗೆ PPE ಕಿಟ್ ಹಾಕೊಂಡು ಕೂಡ ಕೆಲಸ ಮಾಡಿದ್ವಿ. ನಾವು ಅವರಿಗೆ ರೇಷನ್ ಹಂಚೋದಾಗಿರ್ಬೋದು, ಮನೆಗೆ ಹೋಗಿ ಅವ್ರಿಗೆ ಭೇಟಿ ಮಾಡಿ ಅವ್ರಿಗೆ ಮಾಹಿತಿ ಕೊಡೋದು, ಅವ್ರ ಗರ್ಭಿಣಿ ಬಾಣಂತಿಗೆ ತಗೊಂಡೋಗಿ ಪೂರಕ ಪೌಷ್ಟಿಕ ಆಹಾರ ಕೊಡೋದು, ಎಲ್ಲದರಲ್ಲೂ ನಾವು ಭಾಗವಹಿಸಿ ಸಕ್ರಿಯವಾಗಿ ಕಾರ್ಯಕರ್ತರು ಕೆಲಸ ನಿರ್ವಹಿಸಿದೀವಿ. ಆ ಕೆಲಸಕ್ಕೆ ತಕ್ಕಂತ ಒಂದು ವೇತನ ಸರ್ಕಾರ ನಿಗದಿಪಡಿಸಿಲ್ಲ. ಹಾಗಾಗಿ ನಾವು ಇಷ್ಟು ದಿನ ಸುಮ್ಮನೆ ಕೂತಿದ್ದು ವೇಸ್ತನ ಅಂತ ಅನ್ಸುತ್ತೆ. ಯಾವುದೇ ಒಂದು ಸ್ಕೀಮ್ ಆದ್ರೂ ಕೂಡ 5 ರಿಂದ 10 ವರ್ಷ ಆದ್ರೆ ಆ ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡ್ಬೇಕು, ಅಥವಾ ಯೋಜನೆ ಪ್ರಾರಂಭ ಆಗಿ ಸಕ್ಸಸ್ ಆಗ್ಲಿಲ್ಲ ಅಂತಂದ್ರೆ ಅದು ಡ್ರಾಪ್ ಮಾಡ್ತಾರೆ. ಆದ್ರೆ ನಮ್ಮ ಯೋಜನೆ ಸಕ್ಸಸ್ಫುಲ್ ಆಗಿದೆ. ಆ ಸಕ್ಸಸ್ಫುಲ್ ಆಗ್ಲಿಕ್ಕೆ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರು ಕಾರಣಕರ್ತರಾಗಿದ್ದಾರೆ. ಆ ಕಾರಣಕರ್ತರಾದಂತ ಒಂದು ಕಾರ್ಯಕರ್ತರಿಗೆ ಒಂದು ಕನಿಷ್ಠ ವೇತನ ನೀಡಿದ ಸರ್ಕಾರ ಇದುವರೆಗೂ ಅಂತಂದ್ರೆ ನಮ್ಮನ್ನ ಜೀತದಿಂದ ಮುಕ್ತಗೊಳಿಸಿ ನಮಗೆ ಕನಿಷ್ಠ ವೇತನ ನೀಡಬೇಕು ಅಂತಂದ್ರೆ ನಾವು ಒಂದೇ ಬೇಡಿಕೆ ಇಟ್ಟಿದ್ದೀವಿ ಈ ಸಲನ. ಆ ಕನಿಷ್ಠ ವೇತನ ಆಗೋವರೆಗೂ ನಾವು ಈ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಮುಂದುವರಿಸಿ ನಮಗೆ CM ಅವರು ಕರೆಸಿ ಭೇಟಿ ಮಾಡಿದ್ರು ಕೂಡ, ಅವ್ರು ಮಾತಾಡಿದ್ರು ಕೂಡ, ಭರವಸೆ ಕೊಟ್ಟರು ಕೂಡ ನಾವು ಈ ಸಲ ಯಾವುದಕ್ಕೂ ತೆಗ್ಗಲ್ಲ. ಹಾಗಾಗಿ ನಮಗೆ ಕನಿಷ್ಠ ವೇತನ ಬೇಕೇ ಬೇಕು ಅಂತಂದ್ರೆ ಕೇಳಿರೋದ್ರಿಂದ ಅದು ಲಿಖಿತ ರೂಪದಲ್ಲಿ ಆದೇಶ ಬರಬೇಕು. ಆದೇಶ ಬಂದ ನಂತರನ ನಮ್ಮ ಕಾರ್ಯಕರ್ತರ ಹೋರಾಟ ನಿಲ್ಲುತ್ತದೆ. ಯಾಕಪ್ಪ ಅಂದ್ರೆ ನಿನ್ನೆ 10,000 ಜನ ಇದ್ವಿ ಇಲ್ಲಿ ಕಾರ್ಯಕರ್ತರು ಸಹಾಯಕರು 10,000 ಜನ ಇದ್ವಿ. ಇಲಾಖೆ ಅಧಿಕಾರಿಗಳು ಬಂದಿದ್ರು, ಮತ್ತೆ ನಮ್ಮ ವಿರೋಧ ಪಕ್ಷದ ನಾಯಕರು ಚೆಲುವಾದಿ ನಾರಾಯಣ ಸ್ವಾಮಿ ಸರ್ ಬಂದಿದ್ರು, ಮತ್ತೆ CM ಅವರು ಕಳಿಸಿದಂತ ಕೃಷ್ಣ ಬೈರೇಗೌಡ ಸರ್ ಬಂದಿದ್ರು. ಅವರೆಲ್ಲ ಬಂದು ನಮಗೆ ಹೇಳೋದು ಏನಪ್ಪಾ ಅಂತಂದ್ರೆ ನಿಮ್ಮ ಮನವಿ ಏನಿದೆ ತಗೊಂಡೋಗಿ ನಾವು CM ಹತ್ರ ಮಾತಾಡ್ತೀವಿ,
ಸರ್ಕಾರಕ್ಕೆ ಸಲ್ಲಿಸ್ತೀವಿ ಅಂತ ಹೇಳ್ತಾ ಇದಾರೆ. ಬಟ್ ಆ ಭರವಸೆ ನಮಗೆ ಬೇಡ. ಆ ಭರವಸೆ ಬಿಟ್ಟು ನಮಗೇನ್ ಬೇಕು ಕನಿಷ್ಠ ವೇತನ. ಆ ಕನಿಷ್ಠ ವೇತನ ಲಿಖಿತ ರೂಪದಲ್ಲಿ ಬರೋವರೆಗೂ ನಾವು ಈ ಹೋರಾಟವನ್ನ ಉಗ್ರವಾಗಿ ರೂಪಿಸ್ತೀವಿ. ಇನ್ನು ನಿನ್ನೆ 10,000 ಇದ್ವಿ, ಇವತ್ತು 15,000-20,000 ನಾವು ಲೆಕ್ಕಕ್ಕಿಟ್ಕೊಂಡಿದ್ವಿ. ಇಡೀ ರಾಜ್ಯದ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಮೂಲೆ ಮೂಲೆಯಿಂದ ಬರ್ತಾ ಇದ್ದಾರೆ. ಅವ್ರೆಲ್ರಿಗೂ ನಾವು ಧನ್ಯವಾದ ಹೇಳ್ಬೇಕು. ಯಾಕಪ್ಪ ಅಂದ್ರೆ ನಮ್ಮ ಹಕ್ಕನ್ನ ನಾವು ಕೇಳ್ಕೊಳ್ಳಿಕ್ಕೆ ನಮಗೆ ಬೇಕಾದಂತ ಒಂದು ಅವಕಾಶ, ಬೇಕಾದಂತ ಒಂದು ದಿನ ಅಂತಂದ್ರೆ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದೀವಿ. ಯಾಕಪ್ಪ ಅಂತಂದ್ರೆ ಶೀತ ಮುಕ್ತ ನಾವು ಈ ರಾಜ್ಯದಲ್ಲಿ ಶೀತ ಮುಕ್ತ ಅಂತಂದೇಳಿ ಎಲ್ಲ ಮಕ್ಕಳನ್ನ ಮತ್ತೆ ಜೀತಕ್ಕಿಟ್ಟವ್ರನ್ನೆಲ್ಲ ಮುಕ್ತಿಗೊಳಿಸ್ತಾ ಇದೆ ಸರ್ಕಾರ. ಆದ್ರೆ ನಮ್ಮ ಕಾರ್ಯಕರ್ತರನ್ನ ಸಹಾಯಕರನ್ನ ಮಾತ್ರ ಜೀತಕ್ಕಿಟ್ಕೊಂಡಿದೆ. ಅಲ್ಲಿಂದ ಮುಕ್ತಿ ಆಗ್ಬೇಕು ಅಂತಂದ್ರೆ ನಮ್ಮ ಸಮಾಜದಲ್ಲಿ ನಾವು ಕಾರ್ಯಕರ್ತ ಸಹಾಯಕಿಯರು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದೀವಿ. ಸಮಾಜಮುಖಿ ಕೆಲಸಕ್ಕೆ ನಮಗೆ ಬೇಕಾದಂತ ಒಂದು ಕನಿಷ್ಠ ವೇತನ. ನಾವು ಸಮಾಜದಲ್ಲಿ ಬದುಕಬೇಕು, ನಮ್ಮ ಮಕ್ಕಳನ್ನ ಶಾಲೆ ಕಳಿಸ್ಬೇಕು, ಬಾಡಿಗೆ ಮನೆಗಳಿದಾವೆ, ಆ ಬಾಡಿಗೆ ಬಿಲ್ಡಿಂಗ್ ಇದಕ್ಕೆ ನಾವು ರೆಂಟ್ ಕಟ್ಟಬೇಕು. ಗ್ಯಾಸ್ ಬೆಲೆ 1,100 ಎಲ್ಲ ಆಗಿದೆ. ನೀವು ಬೆಲೆ ಏರಿಕೆ ಮಾಡ್ತಾ ಹೋಗ್ತಾ ಇದ್ದೀವಿ ಸರ್ಕಾರದವರು. ನಮ್ಮ ಗೌರವದ ನಮ್ಮ ಹತ್ರ 11,000 ಇಟ್ಟಿದ್ದೀರಾ. ಮಹಿಳೆಯರು ಯಾಕೆ ಬದುಕೋ ಸ್ವಾಮಿ? ನಮ್ಮ ಈ ಪ್ರಪಂಚದಲ್ಲಿ ಮಹಿಳೆಯರು ಏಕರು ಪೇರೆಂಟ್ಸ್ ಗಳು ಬದುಕಬೇಕು ಅನ್ನೋದು ತುಂಬಾ ಕಷ್ಟ ಆಗ್ತಾ ಇದೆ. ಹಾಗಾಗಿ ನಮ್ಮ ಜೀವನನ, ನಮ್ಮ ಮಕ್ಕಳ ಜೀವನನ ರೂಪಿಸ್ಬೇಕು ಅಂತಂದ್ರೆ ನಮಗೆ ಸರ್ಕಾರದಿಂದ ಒಂದು ಕನಿಷ್ಠ ವೇತನ ನಿಗದಿ ಆಗ್ಬೇಕು ಅನ್ನೋದು ನಮ್ದ ಉದ್ದೇಶ. ಅದಕ್ಕೋಸ್ಕರ ನಾವು ಈ ಹೋರಾಟನ ಇನ್ನೂ ಉಗ್ರವಾಗಿ ಮಾಡ್ಲಿಕ್ಕೆ ತಯಾರಿದ್ದೀವಿ ಅಂತಂದೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅಂಗನವಾಡಿ ಕಾರ್ಯಕರ್ತರು ಮಹಾ ದೊಡ್ಡದನ್ನು ಏನು ಕೇಳ್ತಾ ಇಲ್ಲ. ಅವರು ಕೇಳ್ತಾ ಇರೋದು ಕನಿಷ್ಠ ವೇತನದ ಜಾರಿ. ಅದಕ್ಕಾಗಿ ಸರ್ಕಾರ ಈ ಬಾರಿನಾದರೂ ಅವರ ಕನಿಷ್ಠ ವೇತನದ ಜಾರಿಯನ್ನ ತಕ್ಷಣವೇ ಬಜೆಟ್ ಅಧಿವೇಶನದ ಮುನ್ನವೇ ಈಡೇರಿಸಬೇಕು ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಹೇಳ್ತಾನೆ. ಎಲ್ರಿಗೂ ನಮಸ್ಕಾರ.